ಪಾಕಿಸ್ತಾನದ ವಿರುದ್ಧ ಪ್ರತಿಕಾರಕ್ಕೆ ನಾಳೆ ಮುಹೂರ್ತ ಘೋಷಣೆ ಆಗತ್ತಾ? ನಾಳೆ ಭದ್ರತಾ ಸಂಪುಟ ಸಮಿತಿ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಉಗ್ರ ದಾಳಿಯ ಬೆನ್ನಲ್ಲೇ ಭದ್ರತಾ ಸಂಪುಟ ಸಮಿತಿ ಸಭೆ, ಇದು ಎರಡನೆಯ ಸಭೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮೋದಿ ನೇತೃತ್ವದಲ್ಲಿ ಮತ್ತೆ ಸಿಸಿಎಸ್ ಸಭೆ ನಡೆಯುತ್ತೆ. ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ನಾಳಿನ ಸಭೆಯಲ್ಲಿ ನಿರ್ಧಾರ ಆಗತ್ತಾ? ಯಾಕಂತಂದ್ರೆ ಈಗಾಗಲೇ ರಾಜತಾಂತ್ರಿಕ ಹೆಜ್ಜೆಯನ್ನ ಭಾರತ ಇಟ್ಟಿದೆ. ಮಿಲಿಟರಿ ಕ್ರಮಗಳು ಏನು ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಪ್ರಶ್ನೆ. ಹಾಗಾದ್ರೆ ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ನಾಳಿನ ಸಭೆಯಲ್ಲಿ ನಿರ್ಧಾರಕ್ಕೆ ಬರಲಾಗತ್ತಾ? ಪ್ರಮುಖ ಸಚಿವರು, ಸೇನಾ ಮುಖ್ಯಸ್ಥರಿಗೆ ಸಭೆಗೆ ಆಹ್ವಾನವನ್ನ ಕೊಡಲಾಗಿದೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಜೈಶಂಕರ್ ಸೇರಿದ ಹಾಗೆ 3 ಸೇನಾ ಪಡೆ, ಸಶಸ್ತ್ರ ಪಡೆ, ಎನ್ಎಸ್ಎ, ಅಜಿತ್ ಧೋವಲ್ ಸಭೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೆಯುವಂತಹ ಭದ್ರತಾ ಸಮಿತಿ ಸಭೆ ನಾಳೆ ಬೆಳಗ್ಗೆ 11 ಗಂಟೆಗೆ ಸಭೆಯನ್ನ ಕರೆಯಲಾಗಿದೆ. ಹಾಗಾದ್ರೆ ನಾಳಿನ ಸಭೆಯಲ್ಲಿ ಏನಾಗತ್ತೆ? ಯಾವ ಮಹತ್ವದ ನಿರ್ಧಾರಕ್ಕೆ ನಾಯಕರುಗಳು ಬರ್ತಾರೆ? ನಾಳಿನ ಸಭೆಯಲ್ಲಿ ಸೇನಾ ಕಾರ್ಯಾಚರಣೆ ಏನು ಅನ್ನೋದು ಡಿಸೈಡ್ ಆಗತ್ತಾ? ಇಡೀ ದೇಶದ ಚಿತ್ತ ನಾಳೆ ಮೋದಿ ನಿವಾಸದಲ್ಲಿ ನಡೆಯುವಂತಹ ಭದ್ರತಾ ಸಂಪುಟ ಸಭೆಯತ್ತ ನೆಟ್ಟಿರುವಂಥದ್ದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಒಂದು ಕಡೆ ಪಹಲ್ಗಾಮ್ ದಾಳಿಯ ನಂತರ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳಾಗ್ತಾ ಇದೆ. ಭಾರತದ ಸ್ಟ್ಯಾಂಡ್ ಏನಾಗಿರಬೇಕು, ಯಾವ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ಕ್ಷಣವೂ ಕೂಡ ಚರ್ಚೆಗಳಾಗ್ತಾ ಇರುವಂಥದ್ದು. ಈಗ ಗೃಹ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಸಭೆ, ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಷ್ಟು ಇಂಪಾರ್ಟೆಂಟ್ ಈ ಮೀಟಿಂಗ್? ವೀಣಾ, ಅರೆಸೇನಾ ಪಡೆಗಳು ಏನಿದ್ದಾವೆ, BSF, ಅದೇ ರೀತಿ ನ್ಯಾಷನಲ್ ಅಸ್ಸಾಂ ರೈಫಲ್ಸ್ ಇರ್ಬೋದು, NSG ಇರ್ಬೋದು, ಈ ರೀತಿಯ ಅರೆಸೇನಾ ಪಡೆಗಳಿಗೆ ಅವು ನೇರವಾಗಿ ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲಿ ಬರ್ತವೆ, ಅವರು ನಿರ್ವಹಿಸುವಂಥದ್ದು. ಹಾಗಾಗಿ ಈ ಒಂದು ಇಂಪಾರ್ಟೆಂಟ್ ತೀರ್ಮಾನದ ಹಿಂದೆ ಏನು ಈಗ ಕೇಂದ್ರ ಸರ್ಕಾರ ಹೊರಟಿದೆ, ಅದಕ್ಕೆ ಸರಿಯಾದಂಥ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಈ ಅರೆಸೇನಾ ಪಡೆಗಳು. ಆ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನು ಮಾಡಬೇಕಾಗಿರುವಂಥದ್ದು, ಮತ್ತು ಅವರಿಗೆ ಒಂದು ಡೈರೆಕ್ಷನ್ ಕೂಡ ಕೊಡಬೇಕಾಗಂಥ ಸ್ಥಿತಿ ಇರುತ್ತೆ. ಈ ಹಿನ್ನೆಲೆ ಸಭೆ ಶುರುವಾಗಿರುವಂಥದ್ದು ಗೋವಿಂದ್ ಮೋಹನ್ ನೇತೃತ್ವದಲ್ಲಿ, ಅಂದರೆ ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿ ಇವರ ನೇತೃತ್ವದಲ್ಲಿ ಸಭೆ ಆರಂಭ ಆಗಿರುವಂಥದ್ದು. ಇವು ಎಲ್ಲ ಪ್ರಮುಖ ಅರೆಸೇನಾ ಪಡೆಗಳು ಏನಿದ್ದಾವೆ ಅವೆಲ್ಲ ಅರೆಸೇನಾ ಪಡೆಗಳ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ. BSF DG ಭಾಗಿಯಾಗಿದ್ದಾರೆ, ಅಸ್ಸಾಂ ರೈಫಲ್ಸ್ನ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ, ಅದೇ ರೀತಿ NSGಯ ಮುಖ್ಯಸ್ಥರು, CRPFನ ಮುಖ್ಯಸ್ಥರು, CISFನ ಮುಖ್ಯಸ್ಥರು, ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಇದರಲ್ಲಿ ಪೂರ್ತಿಯಾಗಿ ಚರ್ಚೆ ಆಗುತ್ತೆ ಸೇನೆಗೆ ಯಾವ ರೀತಿಯಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥದ್ದು. ಆದರೆ ಇವತ್ತು ಗಡಿ ಭದ್ರತಾ ಏನು ನೋಡ್ಕೊಳ್ತಾ ಇರುವಂಥದ್ದು ಅವರೇ ಅರೆಸೇನಾ ಪಡೆಗಳ BSF ಇರ್ಬೋದು, CRPF ಇರ್ಬೋದು, ಇವರೆಲ್ಲರೂ ಕೂಡ ನೋಡ್ಕೊಳ್ತಾ ಇರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಬ್ಬ BSF ಯೋಧ ಕೂಡ ಪಾಕಿಸ್ತಾನದ ಈ ಸೈನ್ಯ ಮುಷ್ಟಿಯಲ್ಲಿರುವಂಥದ್ದು, ಅವರನ್ನು ಬಿಡಿಸಿ ತರುವುದು ಹೇಗೆ? ಸೊ ಇವೆಲ್ಲ ವಿಚಾರಗಳ ಪರವಾಗಿ ಚರ್ಚೆ ಆಗುತ್ತೆ. ಇದಕ್ಕೂ ಮುಂಚೆ ಕಾಶ್ಮೀರದ ವಿಚಾರವಾಗಿ ಜಮ್ಮು ಕಾಶ್ಮೀರನಲ್ಲಿ ಕಳೆದ ತಿಂಗಳು ಕೂಡ ಗೋವಿಂದ್ ಮೋಹನ್ ಅವರ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ, ಅಲ್ಲಿನ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಸಭೆ ನಡೆದಿತ್ತು. ಈ ಪೆಹಲ್ಗಾವ್ ಘಟನೆಗೂ ಮುಂಚೆ ಗೋವಿಂದ ಮೋಹನ್ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಅದೇ ರೀತಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಕೂಡ ಸಭೆ ಆಗಿರುತ್ತೆ ಈ ಪೆಹಲ್ಗಾವ್ ಘಟನೆಗೆ ಮುಂಚೆ. ಅಷ್ಟಾದ ಮೇಲೂ ಕೂಡ ಆಗಿರುವಂತಹ ಘಟನೆ ಇದು ಪೆಹಲ್ಗಾವ್ ಘಟನೆ. ಅದು ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಇನ್ಪುಟ್ ಅನ್ನು ತೆಗೆದುಕೊಂಡು ಪೂರ್ತಿಯಾಗಿ ಬೆನ್ನೆಲುಬಾಗಿ ನಿಲ್ಲುವಂತಹ ಈ ಅರೆಸೇನಾ ಪಡೆಗಳು ಅಥವಾ ತುಕಡಿಗಳು ಏನಿದ್ದಾವೆ ಅದಕ್ಕೆ ಒಂದು ರೀತಿಯಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಯಾವ ರೀತಿ ಎಲ್ಲಿ ಫೋರ್ಸನ್ನು ಮೂವ್ ಮಾಡಬೇಕು, ಮೊಬಿಲೈಸ್ ಮಾಡಬೇಕು, ಸರ್ಕಾರ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ಯಾವ ರೀತಿಯಾಗಿ ನಮ್ಮ ತುಕಡಿಗಳನ್ನು ಹೇಗೆ ನಿಯೋಜನೆ ಮಾಡಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡ್ತಾರೆ. ಅದರ ಜೊತೆಗೆ
ಜೊತೆಗೆ ಈಗ ಏನು ಪ್ರೆಸೆಂಟ್ ನಡೀತಾ ಇದೆ ಗಡಿಯ ಒಳಗಡೆ, ಸೊ ಅವೆಲ್ಲವನ್ನು ಕೂಡ ನಿಭಾಯಿಸ್ತಾ ಇರೋದು ಈ ಅರೆಸೇನಾ ಪಡೆಯ ತುಕಡಿಗಳೇ. ಈ ನೆಲೆಯಲ್ಲೂ ಕೂಡ ಅವರ ಜೊತೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು, ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ಅವಲೋಕನ ಮಾಡುವಂಥದ್ದು, ಜೊತೆಗೆ ಅಲ್ಲಿ ಯಾವ ರೀತಿ ಮುಂದುವರಿಬೇಕು. ಈಗ BSF ಇರ್ಬೋದು, CRPF ಇರ್ಬೋದು, ಕೂಂಬಿಂಗ್ ಕಾರ್ಯಾಚರಣೆಗಳು ಮಾಡ್ತಾ ಇರ್ತವೆ ಈ ಎಲ್ಲ ಅನಂತನಾಗ್ ಜಿಲ್ಲೆ ಅಥವಾ ಈ ಪೆಹಲ್ಗಾವ್ ಏರಿಯಾ, ಈ ಸೌತ್ ಕಾಶ್ಮೀರ, ನಾರ್ತ್ ಕಾಶ್ಮೀರ, ಇವೆಲ್ಲವೂ ಕೂಡ ಕೂಂಬಿಂಗ್ ಕಾರ್ಯಾಚರಣೆ ಈಗ ಪ್ರಸ್ತುತವೂ ನಡೀತಾ ಇರುತ್ತೆ. ಅವರ ಜೊತೆಗೆ ಹೇಗೆ ಮುಂದುವರಿಯೋದು ಅಂದರೆ ಇಂಟೆನ್ಸಿಫೈ ಮಾಡೋದು ಹೇಗೆ ಅನ್ನುವಂಥದ್ರ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಚರ್ಚೆ ನಡೀತಾ ಇದೆ. ಈಗ ಮೀಟಿಂಗ್ ನಡೀತಾ ಇರುವಂಥದ್ದು ಸೌತ್ ಬ್ಲಾಕ್ನಲ್ಲಿ. ಅದರ ಜೊತೆಗೆ ತೀರ್ಮಾನಗಳು, ಮುಂದೆ ಸರ್ಕಾರ ತೆಗೆದುಕೊಳ್ಳುವಂಥ ತೀರ್ಮಾನಗಳಿಗೆ ಯಾವ ರೀತಿ ವ್ಯೂಹವನ್ನು ರಚಿಸಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗುತ್ತೆ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.